ಆತ್ಮೀಯ ನನ್ನ ಎಲ್ಲ ಅಭಿಮಾನಿ ದೇವರುಗಳೇ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಶಂಕರ್ ಎಣಜೆ. ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ತಾವು ನೋಡಬೇಕೆಂದು ತಮಗೆ ವಿನಂತಿಪೂರ್ವಕವಾಗಿ ಕೇಳುತ್ತೇನೆ. ಈ ಹಿಂದೆ ನಮ್ಮ ಉತ್ತರ ಕರ್ನಾಟಕದ ಜನಪದ ಸಾಹಿತಿಗಾರ, ಜನಪದ ರಂಗದ ಹಿರಿಯ ಗಾಯಕರಾದಂಥ ನಿಜಾಮ್ ಅಲ್ಲಾ ಖಾನ್ ಅವರ ಒಂದು ಸಂದರ್ಶನವನ್ನು ತಮಗೆ ಬಿತ್ತರಿಸಿದ್ದೆ. ಉತ್ತಮವಾಗಿ ಮೂಡಿ ಬಂದಿದೆ. ಸುಮಾರು ಏನಿಲ್ಲ ಅಂದ್ರೆ 1,000 ಜನರು ಆ ಒಂದು ವಿಡಿಯೋನ ತಾವು ವೀಕ್ಷಣೆ ಮಾಡಿದ್ದೀರಿ. ನಿಮಗೆ ತುಂಬ ಹೃದಯದಿಂದ ನಾನು ಅಭಿನಂದನೆಗಳನ್ನು ನನ್ನ ಚಾನಲ್ ನೋಡ್ತಕ್ಕಂಥ ಅಭಿಮಾನಿ ದೇವರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಲೆ ಅನ್ನೋದು ಯಾರು ಅಪ್ಪನ ಸೊತ್ತಲ್ಲ. ಕಲೆ ಅದು ಒಂದು ವಂಶ ಪರಂಪರೆ ಅಂತೂ ಅಂತರಾತ್ಮದಿಂದ ಬಂದಿರ್ತದೆ. ಈ ಕಲೆಯನ್ನು ನಾವು ಉಳಿಸಿ ಬೆಳೆಸಿಕೊಳ್ಳೋದು ನಮ್ಮ ಒಂದು ಆದ್ಯ ಕರ್ತವ್ಯ. ಅದರ ಜೊತೆಗೆ ನಮ್ಮ ಧ್ವನಿಯೂ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿರ್ತದೆ. ನಮ್ಮ ಧ್ವನಿ ಅಂದ್ರೆ ನಾವು ಹಾಡ್ತಕ್ಕಂಥ ಒಂದು ವಾಯ್ಸ್ ಸುಮಧುರತೆ ನೋಡಿ, ಕೆಲವರು ಒಂದು ಒಳ್ಳೆ ಸುಮಧುರತೆಯಿಂದ ಧ್ವನಿಯನ್ನು ಕೂಡಿರ್ತದೆ. ಅವ್ರು ತಮ್ಮ ಧ್ವನಿಯನ್ನು ತಾವೇ ಕೆಡಿಸ್ಕೊಂಡ್ಬಿಡ್ತಾರೆ. ಈ ಗುಟ್ಕಾ ತಿನ್ನೋದು, ಸ್ಟಾರ್ ತಿನ್ನೋದು, ಸೆರೆ ಕುಡಿಯೋದ್ರಿಂದ, ಕೆಟ್ಟ ದುಷ್ಟ ಚಟಗಳನ್ನು ಮಾಡೋದ್ರಿಂದ ನಮ್ಮ ವಯಸ್ಸು ತನ್ನ ಸುಮಧುರತೆಯನ್ನು ಕಳೆದುಕೊಂಡು ಬಿಡ್ತೈತೆ. ನಮ್ಮ ಅಲ್ಪ ಸ್ವಲ್ಪ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಉತ್ತಮವಾಗಿ ಹಾಡುಗಾರರಿದ್ದಾರೆ. ಅವರ ಒಂದು ಸಣ್ಣ ಒಂದು ಚಿಕ್ಕ ಅವರ ಒಂದು ನೋಡಿಕೊಂಡು ನನಗೂ ಒಂದು ಸ್ವಲ್ಪ ಅಲ್ಪ ಮಟ್ಟಿಗೆ ನಾನು ಹಾಡಾಡೋದನ್ನು ಕಲ್ತೀನಿ. ಆದರೆ ಇದೇನು ನನಗೇನು ಅಟ್ಟ ಮನಸ್ಸಿಗೆ ತೃಪ್ತಿ ಇಲ್ಲ. ಸುಮ್ಮನೆ ಟೈಮ್ ಪಾಸ್ಗಾಗಿ ಹಾಡ್ತೀನಿ. ಎಲ್ಲರ ಒಂದು ಒತ್ತಡದ ಮೇರೆಗೆ ನಮ್ಮ KSRTC ನಮ್ಮ ಚಿಕ್ಕೋಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನೌಕರ ಬಾಂಧವರು ನನಗೆ ಒತ್ತಾಯ ಮಾಡಿ, ನಿಮ್ಮ ಸ್ವಂತ ಧ್ವನಿಯಿಂದ ತಾವು ಕೂಡ ಒಂದು ಹಾಡನ್ನು ಬಿತ್ತರ ಮಾಡ್ರಿ, ನಾವೆಲ್ಲ ನೋಡ್ತೀವಿ, ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ ಅಂತೇಳಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತು ನನ್ನ ಚಾನಲನ್ನು ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದಾರೆ. 1000 ಜನಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ನನ್ನ ಒಂದು ಶಾರ್ಟ್ ವಿಡಿಯೋಗಳನ್ನು ಸುಮಾರು 35,000 ಜನ, 17,000 ಜನ, 25,000 ಜನ, 28,000 ಜನ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ. ನಾನು ಅವರಿಗೆಲ್ಲರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಲನಚಿತ್ರ ಗೀತೆ ಆದಂಥ ಚೆಲ್ಸು ಮೂಡುಗಳಲ್ಲಿ ರಾಜ್ಕುಮಾರ್ ಹಾಡಿದ ಒಂದು ಗೀತೆಯನ್ನು ನಾನು ಹಾಡ್ತೇನೆ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಧ್ವನಿ ಅಷ್ಟೊಂದು ಸುಮಧುರತೆ ಇಲ್ಲ, ಸುಮ್ಮನೆ ಟೈಮ್ ಪಾಸ್ಗಾಗಿ ಹಾಡ್ತೇನೆ. ನೋಡಿ, ಯೂಟ್ಯೂಬನ್ನು ನೋಡಿ ತಮಗೆ ಮನಸ್ಸಿಗೆ ಇಷ್ಟ ಅನಿಸಿದರೆ ತಾವು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನೋ ಸಮಸ್ಯೆ ಇದ್ರೆ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಮ್ಮೆ ನಾನು ಸರಿಪಡಿಸ್ಕೊತೇನೆ. ಜೇನಿನ ಹೊಳೆಯು, ಹಾಲಿನ ಮಳೆಯು, ಸುದೆಯು ಕನ್ನಡ ಸವಿ ನುಡಿಯು. ಜೇನಿನ ಹೊಳೆಯು, ಹಾಲಿನ ಮಳೆಯು, ಸುದೆಯು ಕನ್ನಡ ಸವಿ ನುಡಿಯು. ವಾಣೆಯ ವೀಣೆಯ ಸ್ವರ ಮಾಧುರ್ಯ, ಸುಮಧುರ ಸುಂದರ ನುಡಿಯು. ಜೇನಿನ ಹೊಳೆಯು, ಹಾಲಿನ ಮಳೆಯು, ಸುದೆಯು ಕನ್ನಡ ಸವಿ ನುಡಿಯು. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ, ದಪದ ರಿಸರೇ ಗಾಪ ಪರಸದ ರಸ, ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ, ಒಲವಿನ ಮಾತುಗಳಾಡುತ್ತಲಿರಲು, ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳಲ್ಲ, ಸುಮಧುರ ಸುಂದರ ನುಡಿಯು. ಜೇನಿನ ಹೊಳೆಯು, ಹಾಲಿನ ಮಳೆಯು, ಸುದೆಯು ಕನ್ನಡ ಸವಿ ನುಡಿಯು. ಹಾ 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 ಹಾ.
ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ, ದಾಸರು ಶರಣ ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ವನ್ನಿನ ನುಡಿಯು, ಪಂಪನು ಹಾಡಿದ ಚಿನ್ನದ ನುಡಿಯು, ಕನ್ನಡ ತಾಯಿಯು ನೀಡಿದ ವರ ಸುಮಧುರ ಸುಂದರ ನುಡಿಯು. ಜೇನಿನ ಹೊಳೆಯು ಹಾಡಿನ ಮಳೆಯು, ಸುದೆಯು ಕನ್ನಡ ಸವಿ ನುಡಿಯು. ವಾಣೆಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯು. ಜೇನಿನ ಹೊಳೆಯು ಹಾಲಿನ ಮಳೆಯು, ಸುದೆಯು ಕನ್ನಡ ಸವಿ ನುಡಿಯು, ಸುದೆಯು ಕನ್ನಡ ಸವಿ ನುಡಿಯು. ನಮಸ್ಕಾರ ಸರ್. ತಮ್ಗೆ ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಏನೋ ಅನ್ನೋದು ತಾವು ತಿಳಿಸ್ಬೇಕಂದ್ರೆ ನಾ ಬೇಡಿಕೊಳ್ತೇನೆ ಸರ್. ಇದು ಮಾಡಿ.